ಚದುರಂಗದಲ್ಲಿ ಇವತ್ತು ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ನಿಮಗೆ ವಿವರಿಸಬೇಕು. ವಿಶೇಷವಾಗಿ ಒಂದು ಕಡೆಯಲ್ಲಿ ಪಹಲ್ಗಾಮ್ನಲ್ಲಿ ನಡೆದಿರತಕ್ಕಂತಹ ದಾಳಿಗೆ ಸಂಬಂಧಿಸಿದಂತೆ ಯಾವ ಸ್ವರೂಪದಲ್ಲಿ ಆ ಉಗ್ರರನ್ನು ನಿಗ್ರಹಿಸುವಂತಹ ಪ್ರಯತ್ನವನ್ನು ಭಾರತ ಶುರು ಮಾಡಿದೆ ಮತ್ತು ಅದರ ಮೊದಲ ಭಾಗವಾಗಿ ಯಾವ ಉಗ್ರರು ಪಹಲ್ಗಾಮ್ನಲ್ಲಿ ದಾಳಿಯನ್ನು ನಡೆಸಿದ್ರು ಅವರ ಮನೆಗಳನ್ನು ಚೆಲ್ಲಾಪಿಲ್ಲಿ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಗಡಿಯಲ್ಲೂ ಕೂಡ ಒಂದು ಕಡೆಯಲ್ಲಿ ದಾಳಿ ನಡೀತಾ ಇದ್ದರೆ ಮತ್ತೊಂದು ಕಡೆ ಭಾರತದಲ್ಲಿ ಯಾರೆಲ್ಲ ಠಿಕಾಣಿ ಹೂಡಿದಾರೋ ಪಾಕಿಸ್ತಾನಿಯರು ಅವರನ್ನು ವಾಪಸ್ ಕಳಿಸುವಂತಹ ಕೆಲಸವನ್ನು ಕೂಡ ಭಾರತ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಜೊತೆಗೆ ರಾಜಕೀಯವಾಗಿ ಎಲ್ಲರೂ ಕೂಡ ಒಗ್ಗೂಡಿದ್ದಾರೆ. ಕಾಶ್ಮೀರಕ್ಕೆ ಸೇನಾ ಮುಖ್ಯಸ್ಥರು ಹೋಗಿದ್ದಾರೆ. ಎಲ್ಲ ವಿವರವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚದುರಂಗದ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಮತ್ತೊಂದು ದಾಳಿಗೆ ಸಂಚು. ಐಬಿ ಅಲರ್ಟ್ ಬೆನ್ನಲ್ಲೇ ತಪಾಸಣೆ. ಕಾಶ್ಮೀರ ಗಡಿಯಲ್ಲಿ ಉಗ್ರರಿಗಾಗಿ ತಲಾಶ್. ದೇಶದ ಎಲ್ಲಾ ಕಡೆ ಇರೋ ಪ್ರವಾಸಿಗರನ್ನು ಹೊರಗೆ ಹಾಕಿ ಎಲ್ಲಾ ರಾಜ್ಯಗಳ ಸಿಎಂಗಳಿಗೆ ಅಮಿತ್ ಶಾ ಸೂಚನೆ. ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ರಾಹುಲ್. ಉಗ್ರರನ್ನ ಪೋಷಣೆ ಮಾಡಿ ತಪ್ಪು ಮಾಡಿದ್ವಿ, ಕಡೆಗೂ ತಪ್ಪೊಪ್ಪಿಕೊಂಡ ಪಾಕ್. ಏರ್ ಸ್ಟ್ರೈಕ್, ಅಣು ಬಾಂಬ್ ದಾಳಿಗೂ ಸಜ್ಜು ಎಂದು ವಾರ್.